ನಾನು ಮಾಡಿಸಿದ್ದು ಅಂತ ಹೇಳ್ತಾರೆ ಬ್ರಹ್ಮದೇವರು. ನಾನಾಗಿ ಬೇಕಾಗೇ ಮಾಡಿಸಿರೋದು. ನನ್ನ ಹೆಂಡತಿನ ಆಜ್ಞಾ ನಾನೇ ಕೊಟ್ಟಿದ್ದೆ, ನಿನ್ನ ನಾಲಿಗೆ ಮೇಲೆ ಕೂತ್ಕೊಂಡು ಈ ರೀತಿಯಾಗಿ ಪದ್ಯ ಹೇಳಿಸು ಅಂಥೇಳಿ. ಅದಕ್ಕಾಗಿ ನೀನು ಆ ರೀತಿಯಾಗಿ ಶಾಪಪೂರ್ವಕವಾಗಿ ಆ ಒಂದು ಶ್ಲೋಕವನ್ನು ಹೇಳಿದ್ದೀಯಾ, ಅದು ನಿಂದ ತಪ್ಪಲ್ಲ. ಆದರೆ ಯೋಚನೆ ಮಾಡಬೇಡ, ಮುಂದೆ ಇದನ್ನೇ ನೀನು ರಾಮಾಯಣವಾಗಿ ನೀನು ಬರೀ, ನೀನು ರಾಮನ ಚರಿತ್ರೆಯನ್ನು ನೀನು ಬರೀ. ಅದಕ್ಕೆ ನಾನು ನಿನಗೆ ದಿವ್ಯ ಚಕ್ಷುಗಳನ್ನು ಕೊಡ್ತಾ ಇದ್ದೀನಿ. ಹಿಂದೆ ಏನು ನಡೆದಿದ್ದ ರಾಮಾಯಣ, ಆ ರಾಮಾಯಣ ಎಲ್ಲ ನಿನ್ನ ಕಣ್ಣು ಮುಂದೆ ಚಿತ್ರವಾಗಿ ಬರ್ತದ, ಅದನ್ನು ನೋಡ್ಕೊಂತ ನೀನು ಬರೀ ಅಂತೇಳಿ ವರವನ್ನು ಕೊಡ್ತಾನೆ. ಕೊಟ್ಟು ಅಂತರ್ಧಾನವನ್ನು ಹೊಂದುತ್ತಾನೆ. ಹೇಳಿ ಹೋಗ್ತಾನೆ, ನೀನು ಏನು ಶಾಪ ಕೊಟ್ಟು ಆ ಶ್ಲೋಕವನ್ನು ಹೇಳಿದ್ದೀಯ, ಅದೇ ನೀನು ಮುಂದೆ ಬರೀತಕ್ಕಂಥ ರಾಮಾಯಣಕ್ಕೆ ಒಳ್ಳೆ ಶ್ಲೋಕ ಆಗ್ತದೆ. ಅದು ಪ್ರಾರಂಭದ ಶ್ಲೋಕ ಅದೇ ಆಗ್ತದೆ, ಮಂಗಳ ಶ್ಲೋಕ ಆಗ್ತದೆ ಅದು ಅಂತ ಹೇಳಿ ಅಂತರ್ಧಾನ ಆಗಿ ಹೋಗ್ತಾರೆ. ಬ್ರಹ್ಮದೇವರೇನೋ ಮಂಗಳ ಶ್ಲೋಕ ಆಗ್ತದೆ ಅಂತ ಹೇಳಿದರು, ಆದರೆ ಇವರಿಗೆ ಅರ್ಥ ಆಗೋದಿಲ್ಲ. ಅದು ವಾಲ್ಮೀಕಿ ಋಷಿಗಳಿಗೆ ಅರ್ಥ ಆಗೋದಿಲ್ಲ. ನಾನು ಕೊಟ್ಟಿದ್ದು ಶಾಪ ಶ್ಲೋಕ, ಇದು ಆ ಅರ್ಥ ಇರಬೇಕಾದ್ರೆ ಮಂಗಳ ಶ್ಲೋಕ ಹೇಗೆ ಆಗ್ತದೆ ಅಂಥೇಳಿ ಅವರು ತುಂಬ ಯೋಚನೆ ಮಾಡ್ತಾರೆ. ತುಂಬ ಯೋಚನೆ ಮಾಡಿ ಅದನ್ನೇ ಮತ್ತು ತನ್ನಲ್ಲಿ ಆ ಶ್ಲೋಕವನ್ನು 3-4 ಸಲ ಹೇಳ್ಕೊಂತಾರೆ. ಅರ್ಥ ಆಗೋದಿಲ್ಲ. ಶಿಷ್ಯನ ಕರೀತಾರೆ, ಭಾರದ್ವಾಜ ಶಿಷ್ಯನ ಕರೀತಾರೆ. ಎಲ್ಲ ನೀನು ಹೇಳೋ ಆ ಶ್ಲೋಕ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ತಾವು ಕೇಳ್ತಾರೆ, ಕಣ್ಣು ಮುಚ್ಕೊಂಡು ಕೇಳ್ತಿದ್ದಾರೆ. ಆದರೂ ಅರ್ಥ ಆಗೋದಿಲ್ಲ. ಇನ್ನು 2 ಸಲ ಹೇಳಿ, ಇನ್ನು 3 ಸಲ ಹೇಳು ಅಂತಂತ ಒಂದು ಸರಿಗೆ ಹೇಳಿಸಿ ಆವೃತ್ತ ಮಾಡಿಕೊಂಡು ಆಮೇಲೆ ಅವರಿಗೆ ಆ ಶ್ಲೋಕದ ಅರ್ಥ ಜ್ಞಾನ ಬರ್ತದೆ ಬುದ್ಧಿಗೆ. ಅವರಿಗೆ ಬಂದು ಹೌದು ಇದು ಶ್ಲೋಕ ಸರಿಯಾಗಿದೆ ಅಂಥೇಳಿ. ಅಲ್ಲಿ ಏನು ಅಂತಂದರೆ ಆ ಶ್ಲೋಕದ ಅರ್ಥ ಹೇಳಬೇಕು ಅಂತಂದರೆ ಮಾನಿಷಾದ ಪ್ರತಿಷ್ಠಾಂ ತ್ವಮಮಗಃ ಶಾಶ್ವತೀ ಸಮಾಹ ಯತ್ಕೊಂಚ ಮಿಥುನಾದೇಶಮವತೀಂ ಕಾಮಮೋಹಿತಂ ಅಂಥೇಳಿ ಶ್ಲೋಕ ಇರೋದು. ಅವ್ರು ಹೇಳಬೇಕಾದ್ರೆ ಶಾಪ ಕೊಡಬೇಕಾದ್ರೆ ಆ ಸೇರಿಸಿ ಮಾನಿಷಾದ ಅಂಥೇಳಿ ಹೇಳಿರ್ತಾರೆ. ಬ್ರಹ್ಮದೇವರು ಆದೇಶ ಪ್ರಕಾರ ಅವರಿಗೆ ಆಮೇಲೆ ಅರ್ಥ ಆಗೋದೇನೆಂದರೆ ಆ ಅಕ್ಷರವನ್ನು ಬೇರ್ಪಡಿಸ್ತಾರೆ, ಮಾ ನಿಷಾದ ಅಂಥೇಳಿ. ಆವಾಗ ಅದರ ಅರ್ಥ ಸರಿಗೆ ಹೋಗ್ತದೆ. ಅದು ಮಾ ಅಂತಂದರೆ ಲಕ್ಷ್ಮೀದೇವಿ, ನಿಷಾದ ಅಂತಂದರೆ ಲಕ್ಷ್ಮೀದೇವಿನ ಪರಿಪಾಲನೆ ಮಾಡತಕ್ಕಂಥ ಪ್ರಭುವು ಯಾರು ಅಂದರೆ ಭಗವಂತ. ಆತಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎಂಬ ಅರ್ಥದ ಮೇಲೆ ಆ ಶ್ಲೋಕ ಆಗ್ತದೆ. ಹಾಗಾಗಿ ನಾರದರು ಏನು 100 ಶ್ಲೋಕಗಳಿಂದ ಅವರು ಉಪದೇಶ ಮಾಡಿದರು, ಅದನ್ನು ಈ ಋಷಿಗಳು 24,000 ಶ್ಲೋಕಗಳಿಂದ ಆ ರಾಮಾಯಣವನ್ನು ಬರೀತಾರೆ. ಬರೆದಾದಮೇಲೆ ಅದನ್ನು ಪ್ರಚಾರ ಮಾಡಬೇಕು ಅಂತಂದರೆ ಯಾರು ಅಂಥೇಳಿ ಯೋಚನೆ ಮಾಡಿ ಆಶ್ರಮದಲ್ಲಿರತಕ್ಕಂಥ ಹುಡುಗರು ಏನು ಲವಕುಶರಿದ್ದಾರೆ ಅವರಿಗೇ ಅದನ್ನು ಹೇಳ್ಕೊಡ್ತಾರೆ. ಅದನ್ನು ಗಾನ ರೂಪದಲ್ಲಿ ಅವರು ಮಾಡ್ತಾರೆ. ತುಂಬ ಸುಂದರವಾಗಿ ಹಾಡು ಹೇಳ್ತಾರೆ ಮತ್ತು ಲವಕುಶರು. ಆಗ ಋಷಿಗಳಿಗೆ ತೃಪ್ತಿ ಆಗ್ತದೆ, ತಾವು ಬರೆದಿದ್ದು ಸರಿಯಾಗಿದೆ ಅಂತ ತೃಪ್ತಿ ಆಗ್ತದೆ. ಆದರೆ ನಾನೊಬ್ಬನೇ ತೃಪ್ತಿ ಪಟ್ಟರೆ ಪ್ರಯೋಜನವಿಲ್ಲ, ಇತರರು ನೀನು ಚೆನ್ನಾಗಿ ಬರೆದಿ ಅಂತ ಹೇಳಿದರೆ ನಮಗಾಗ ಸಂತೋಷ ಆಗ್ತದ ಅಂತ ಯೋಚನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಆಶ್ರಮದಲ್ಲಿ ಯೋಚನೆ ಇಡಿಸಿ ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಆಶ್ರಮದಲ್ಲಿರತಕ್ಕಂಥ ಎಲ್ಲ ಋಷಿಗಳನ್ನು ಕರೀತಾರೆ. ರಾಮಾಯಣ ಇದಾಗ್ತಾಯಿದೆ ಪ್ರವಚನ ಅಂಥೇಳಿ ಎಲ್ಲರೂ ಕರೀತಾರೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದೊತ್ನಾಗ ಎಲ್ಲರ ಸಮೀಕ್ಷದಲ್ಲಿ ಆ 2 ಮಕ್ಕಳು ತುಂಬ ಶ್ರಾವ್ಯವಾಗಿ ಹಾಡು ಹೇಳ್ತಾರೆ. ರಾಮಾಯಣವನ್ನು ಹೇಳಿದೊತ್ನಾಗ ಋಷಿಗಳೆಲ್ಲರಿಗೆ ಆ ಕಣ್ಣಲ್ಲಿ ಆನಂದ ಬಾಷ್ಪಗಳು ಬರ್ತವಂತ. ಆನಂದ ಬಾಷ್ಪಗಳು ಬಂದು ಇಷ್ಟು ಚೆನ್ನಾಗಿ ಮಕ್ಕಳು ಹಾಡು ಹೇಳ್ತಿದ್ದಾರಾ, ಇವ್ರಿಗೆ ಏನಾರೋ ಒಂದು ಕೊಡಬೇಕು ಅಂಥೇಳಿ ತಮ್ಮ ಕೈಲಾದ ಮಟ್ಟಕ್ಕೆ ತಮ್ಮಲ್ಲಿ ಏನೇನಿದ್ರೆ ಅದನ್ನು ಒಬ್ಬರು ಕಮಂಡಲ, ಒಬ್ಬರು ಮಂತ್ರ, ಇದು ಏನು ಜನಿವಾರ, ಈ ರೀತಿಯಾಗಿ ವಸ್ತ್ರ, ಈ ರೀತಿ ಎಲ್ಲ ಮಕ್ಕಳಿಗೆ ಕೊಡ್ತಾರೆ. ಅವ್ರು ಬಂದು ಋಷಿಗಳು. ಒಬ್ಬ ಋಷಿ ಕಣ್ಣೀರು ಹಾಕ್ತಾನಂತ ಬಂದು, ನನ್ನ ಹತ್ರ ಕೊಡಬೇಕು ಅಂದರೆ ನಾನು ಏನಿಲ್ಲ ಭಾಳ ಬಡವ ಇದ್ದೀನಿ, ನನಗಿರೋದು 2 ಕೌಪೀನಗಳು, ಒಂದು ಹಾಕ್ಯಂಡಿನಿ, ಒಂದು ಇದು ಒಗೆದಿಟ್ಟಿನಪ್ಪ, ಇದನ್ನೇ ನೀನು ತೊಗೊಂಬಿಡು ಅಂತೇಳಿ ಕೌಪೀನವನ್ನು ಕೊಡ್ತಾನಂತ. ಅಂದರೆ ಅಷ್ಟು ಆನಂದ ಹೊಂದಿರ್ತಕ್ಕಂಥ ಮುನಿಗಳು ಎಲ್ಲರೂ ಸಂತೋಷಪಟ್ಟು ಹೋದ್ಮೇಲೆ ಆವಾಗ ಋಷಿಗಳು ಪಟ್ಟಣದಲ್ಲಿ ಕಳಿಸ್ಕೊಡ್ತಾರೆ ಮಕ್ಕಳನ್ನ. ಪಟ್ಟಣದಲ್ಲಿ ಕಳಿಸೋ ಹೊತ್ನಾಗ ಅಯೋಧ್ಯ ರಾಜಬೀದಿಯಲ್ಲೆಲ್ಲ ಅವರು ಹೇಳ್ಕೊತಾ ಬರ್ದಿರ್ಬೇಕಾದ್ರೆ ಇದು ರಾಮದೇವರು ಕಿವಿಗೂ ಬೀಳ್ತದೆ. ಆವಾಗ ರಾಮದೇವರು ತನ್ನ ಒಂದು ನಗರಕ್ಕೆ, ತನ್ನ ಒಂದು ಮನೆಗೆ ಕರೆಸಿಕೊಡ್ತಾನೆ. ರಾಜಧಾನಿಯಲ್ಲಿ ಆ ಮನೆಗೆ ಕಳಿಸ್ಕೊಟ್ಟು ಅಲ್ಲಿ ಹೇಳಿಸ್ತಾನೆ. ಅದನ್ನು ಹೇಳಿಸತ್ನಾಗ
ಇದು ಹಿಂದೆ ನಡೆದಿರತಕ್ಕಂಥ ಕಥೆ. ನಿನ್ನೆ ದಿವಸ ಯಾಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂತಂದರೆ ಯಾರೂ ಬಂದಿದ್ದಿಲ್ಲ ತುಂಬ ಜನ ಅಂಬೋದಕ್ಕೆ ಮತ್ತು ಅದು ಪ್ರಾರಂಭದಿಂದ ಹೇಳಿದ್ದೀನಿ. ಹೀಗೆ ಈ ಕೋಸಲ ಸರಿಯೂ ನದಿ ತೀರದಲ್ಲಿರತಕ್ಕಂಥ ಆ ಕೋಸಲ ರಾಜ್ಯವನ್ನು ಮನು ಮಹಾರಾಜ ಅಂತ ಚಕ್ರವರ್ತಿ, ಅವನೇ ಅದನ್ನು ನಿರ್ಮಾಣ ಮಾಡಿ ಪರಿಪಾಲನೆ ಮಾಡಿರ್ತಕ್ಕಂಥ ಚಕ್ರವರ್ತಿ. ಆ ಇಕ್ಷ್ವಾಕು ವಂಶದಲ್ಲಿ ಬರತಕ್ಕಂಥ ಮಹಾನುಭಾವನೇ ಈ ದಶರಥ ಮಹಾರಾಜ. ಈ ದಶರಥ ಆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿ ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ದಾನ. ಯಾವ ಥರ ಚಿಂತೆಗಳು ಅವನಿಗಿಲ್ಲ. ಮತ್ತು ವೇದಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನ. ದೂರ ಆಲೋಚನೆಯನ್ನು ಚೆನ್ನಾಗಿ ಮಾಡ್ತಾನೆ. ಮುಂದೆ ಏನು ನಡೀತದೆ, ಏನು ಮಾಡಬೇಕು, ನಾನು ರಾಜ್ಯ ಸುಭಿಕ್ಷವಾಗಿರ್ಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ಈ ರೀತಿಯಾಗಿ ಮಹಾಪರಾಕ್ರಮಿಯಾಗಿದ್ದಾನ. ಜನಪ್ರಿಯನೂ ಆಗಿದ್ದಾನ ಮಹಾರಾಜ. ಹೀಗೆ ಯಥಾ ಮನುಮರ್ಹಾ ತೇಜಾಂ ಲೋಕಸ್ಯ ಪರಿರಕ್ಷಿತಾ ತದಾ ದಶರಥೋ ರಾಜ ಲೋಕಸ್ಯ ಪರಿರಕ್ಷಿತಾ. ಹೀಗೆ ಮಹಾಪರಾಕ್ರಮಶಾಲಿ ವೈವಸ್ವತ ಮನು ಹೇಗೆ ಲೋಕ ರಕ್ಷಣೆಯನ್ನು ಮಾಡಿ ರಾಜ್ಯ ಪರಿಪಾಲನವನ್ನು ಮಾಡಿದ್ದಾನೋ ಅದೇ ರೀತಿಯಾಗಿ ದಶರಥ ಮಹಾರಾಜ ಕೂಡ ರಾಜ್ಯ ಪರಿಪಾಲನವನ್ನು ಮಾಡ್ತಾ ಇದ್ದಾನ. ಹೀಗೆ ರಾಜ್ಯದಲ್ಲಿ ಪ್ರಜೆಗಳು ಧರ್ಮಿಷ್ಠರಾಗಿದ್ದರಂತ. ಸುಳ್ಳು ಅಂತೆಂಬುದು ಒಬ್ಬರ ಬಾಯಲ್ಲಿ ಬರ್ತಿದ್ದಿಲ್ಲ. ಕಳ್ಳರು ಎಂಬುದು ಇಲ್ಲೇ ಇಲ್ಲ. ರಾಜ್ಯದಲ್ಲಿ ಯಾರೂ ಇಲ್ಲೇ ಇಲ್ಲ. ಸ್ವಾಭಾವಿಕವಾಗಿ ಎಲ್ಲರೂ ನಿರ್ಮಲರು, ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಮತ್ತು ದೈವ ಚಿಂತನೆ ಇರತಕ್ಕಂಥ ವ್ಯಕ್ತಿಗಳೇ ಇದ್ದರಂತೆ ಎಲ್ಲ ರಾಜ್ಯದಲ್ಲಿ ದಶರಥ ಮಹಾರಾಜನ ರಾಜ್ಯ ಪರಿಪಾಲನೆಯಲ್ಲಿ. ಹಾಗಾಗಿ ಎಲ್ಲರೂ ಧನಧಾನ್ಯ ಸಂಪತ್ತುಗಳಿಂದ ಸಂತೋಷವಾಗಿ ಜೀವನ ಮಾಡ್ತಾಯಿದ್ರು. ಹೀಗೆ ದಶರಥ ಮಹಾರಾಜನ ಹತ್ರ ಕೆಲವೊಂದು ಮಂತ್ರಿಗಳು ಕೂಡ ಇದ್ದರು. ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ ಅಂಥೇಳಿ ಮಂತ್ರಪಾಲ ಮತ್ತು ಸುಮಂತ್ರ. ಹೀಗೆ ಈ ರಾಜನ ಮಂತ್ರಿಗಳು ಇದ್ದರು. ಮಂತ್ರಾಲೋಚನೆ ಮಾಡಿ ರಾಜನಿಗೆ ರಾಜ್ಯ ಪರಿಪಾಲನೆಯಲ್ಲಿ ಏನೇನು ಸಲಹೆಗಳನ್ನು ಕೊಡಬೇಕೋ ಕೊಟ್ಕಂತ, ರಾಜ ದಾರಿ ತಪ್ಪುದಲೇ ಒಳ್ಳೆ ಆಲೋಚನೆಗಳನ್ನು ಹೇಳಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಮಂತ್ರಿಗಳು ಇವರೆಲ್ಲರೂ ದಶರಥ ಮಹಾರಾಜನಿಗೋಸ್ಕರವಾಗಿ ತಮ್ಮ ಪ್ರಾಣಗಳನ್ನು ಕೂಡ ಕೊಡಲಿಕ್ಕೆ ತಯಾರಾಗಿದ್ದಾರೆ ಇವರು. ಇಂಥ ಮಹಾಮಂತ್ರಿಗಳು ಇದ್ದಾರೆ. ಮತ್ತು ಇವರು ಪರರ ಮನದೊಳಗೆ ಏನು ಅಭಿಪ್ರಾಯ ಇದೆ, ಎದುರ ಮನುಷ್ಯ ಏನು ಯೋಚನೆ ಮಾಡ್ತಾ ಇದ್ದಾನೆ ರಾಜನ ಬಗ್ಗೆ ಅಂತ ಕೂಡ ತಿಳ್ಕೊಂಬೋ ಸಾಮರ್ಥ್ಯ ಹೊಂದಿದ್ದರಂತೆ ಇವರು. ಈ ಮಂತ್ರಿಗಳು ಅಷ್ಟು ಸಾಮರ್ಥ್ಯವನ್ನು ಹೊಂದಿದ್ದರು. ಹೀಗೆ ಮತ್ತು ವಸಿಷ್ಠ, ವಾಮದೇವ ಇವರು ಪ್ರಧಾನ ಋತ್ವಿಜರವರು, ಅಂದರೆ ಆಸ್ಥಾನ ಪುರೋಹಿತರು ಅಂತ ಏನಂತೀವಲ್ಲ, ಹೀಗೆ ಪುರೋಹಿತರಾಗಿದ್ದಾರೆ ಅವರು. ಇವರು ಅಲ್ಲದೆ ಇನ್ನು ಸುಯಜ್ಞ, ಜಾಬಾಲ, ಕಾಶ್ಯಪ, ಗೌತಮ, ಮಾರ್ಕಂಡೇಯ, ಕಾತ್ಯಾಯನ, ಹೀಗೆ ದಶರಥನಿಗೆ ಇದು ಪರಂಪರೆಯಿಂದ ಬಂದಿರತಕ್ಕಂಥ ಬ್ರಾಹ್ಮಣರು ಇವರೆಲ್ಲರೂ ಇರೋಲ್ಲ, ಋಷಿಗಳು. ಅವರ ವಂಶಜರೆಲ್ಲ ಮೊದಲಿನಿಂದನೂ ಅವ್ರನ್ನ ಪರಿಪಾಲನೆ ಮಾಡ್ಕೊಂತ ಬರ್ತಾ ಇದ್ದಾರೆ ಎಲ್ಲರೂ. ಇಂತಹ ಗುಣವಂತರಾದ ಮಂತ್ರಿಗಳಿಂದ ದಶರಥ ಮಹಾರಾಜ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನ. ದಶರಥ ಮಹಾರಾಜನಿಗೆ ನಮ್ಮ ತಿಳಿದಿದ್ದು ಮೊದಲೆಲ್ಲ 3 ಜನ ಹೆಂಡಂದರು ಅಂಥೇಳಿ. ಆದರೆ ಅದಕ್ಕೆ 3 ಜನ ಅಲ್ಲ, 350 ಜನ ಇದ್ದಾರೆ ಹೆಂಡಂದು ದಶರಥ ಮಹಾರಾಜನಿಗೆ. ಅವರಲ್ಲಿನೂ ಬೇರೆ ಬೇರೆ ಸಂತಾನ ಇದೆ. ಆದರೆ ಈ 3 ಜನ ಏನಿದ್ದಾರಲ್ಲ ಇಲ್ಲಿ, ಇವರಲ್ಲಿ ಸಂತಾನ ಇಲ್ಲ. ಇವರಿಗೆ ಸಂತಾನ ಆಗಿಲ್ಲ. ಹಾಗಾಗಿ ರಾಜ್ಯ ಪಟ್ಟಮನುಷ್ಯ ಗರ್ಭದಲ್ಲಿ ಮಕ್ಕಳು ಆಗದಾಗಿದ್ದರೆ ರಾಜನಾಗಿರ್ತಕ್ಕಂಥ ಅರ್ಹತೆ ಉಳ್ಳವನು ಯಾರೂ ಇರೋದಿಲ್ಲ. ಅದು ವಂಶ ಪರಂಪರೆಯಾಗಿ ಬರ್ತಕ್ಕಂಥದ್ದು ಏನು ಅಂತಂದರೆ, ಈ ರಾಜನ ಪಟ್ಟಮಹಿಷಿ ಏನಿದ್ದಾಳಲ್ಲ ಅವರ ಮಗನೇ ರಾಜನಾಗಬೇಕು. ಹೀಗಾಗಿ ಇಲ್ಲಿ ಯಾರೂ ಮಕ್ಕಳೇ ಆಗಿರೋದಿಲ್ಲ. ಅದು ದುಃಖ ಆಗ್ತಾಯಿರ್ತದೆ ಅವನಿಗೆ. ದುಃಖ ಆಗ್ತಾಯಿರ್ತಾನೆ ಅವನಿಗೆ. ಸುಮಾರಾಗಿ 80 ವರ್ಷ ಅಷ್ಟೊತ್ತಿಗೆ ಅವನು ಕಳೆದುಬಿಟ್ಟಾನಾಗಲೇ, ಮುದುಕ ಆಗ್ತಾ ಬಂದಿದ್ದಾನೆ. 80 ವರ್ಷ ಮನುಷ್ಯ ಆತೀಗ. ಆವಾಗ ಅವನಿಗೆ ಯೋಚನೆ ಆಯಿತು, ಅಲ್ಲಿವರೆಗೂ ಯೋಚನೆ ಆಗಿದ್ದಿಲ್ಲ. ಆವಾಗ ಯೋಚನೆ ಆಯಿತು, ರಾಜ್ಯ ಪಟ್ಟಕ್ಕೆ ಮುಂದೆ ಬರತಕ್ಕಂಥ ವ್ಯಕ್ತಿ ನನ್ನ ವಂಶದಲ್ಲಿ ಯಾರೂ ಇಲ್ಲಲ್ಲ ಅಂಥೇಳಿ ಒಂದು ದುಃಖದಿಂದ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಮಂತ್ರಿಗಳನ್ನು ಕರೆಸಿ ಸಮಾಲೋಚನೆ ಮಾಡ್ತಾನೆ, ಮಂತ್ರಾಲೋಚನೆ ಮಾಡ್ತಾನೆ ಕೂಡಿಸಿಟ್ಕೊಂಡು. ಇದಕ್ಕೇನು ಉಪಾಯ, ಮುಂದೆ ಈ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿ ಯಾರಿದ್ದಾರ? ಯಾಕಂದರೆ ಹೇಮಾಹೇಮಿ ಘಟಾಘಟಿಗಳೆಲ್ಲ ಇದ್ದಾರೆ, ಇತರ ರಾಜರೆಲ್ಲರೂ ಕಾಯ್ತಾ ಇರ್ತಾರೆ. ಅವರು
ಇಲ್ಲಿ ಏನಾರ ರಾಜ ಸ್ವಲ್ಪ ತುಂಬ ಬಲಹೀನನಾಗಿದ್ದಾನ ಅಂತಂದರೆ ಯುದ್ಧಕ್ಕೆ ಬಂದುಬಿಡ್ತಾರೆ ಅವರು. ಹಾಗಾಗಿ ಈ ರಾಜ್ಯವನ್ನು, ಈ ರಾಜ್ಯ ಪರಿಪಾಲನವನ್ನು ಚೆನ್ನಾಗಿ ನೋಡ್ಕೊಂಡು ಈ ನನ್ನ ಜನಗಳಿಂದೆಲ್ಲ ಚೆನ್ನಾಗಿ ಪರಿಪಾಲನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ನನ್ನ ತರುವಾಯಿ ಅಂತ ಯೋಚನೆ ಮಾಡಿ ಮಂತ್ರಾಲೋಚನೆ ಮಾಡ್ತಾರೆ. ಮಂತ್ರಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ, ಅಶ್ವಮೇಧ ಯಾಗ ಮಾಡೋಣ. ಇದಕ್ಕಾಗಿ ಅಶ್ವಮೇಧ ಯಾಗ ಮಾಡೋಣ ಅಂತ ಹೇಳಿದೊತ್ನಾಗ ಮಂತ್ರಿಗಳೆಲ್ಲ ಒಪ್ತಾರೆ, ಆಗ್ಬೋದು ಮಾಡೋಣ ಅಂತ ಹೇಳಿದ್ಮೇಲೆ ಆ ಮಂತ್ರಿಗಳಿಗೆ ತುಂಬ ಶ್ರೇಷ್ಠ ಬುದ್ಧಿವಂತ ಆಗಿರತಕ್ಕಂಥ ಮತ್ತು ಅವನಿಗೆ ತುಂಬ ಹತ್ತಿರನೂ ದಶರಥ ಮಹಾರಾಜನಿಗೆ ಯಾವಾಗಲೂ ಹತ್ತಿರನೇ ಇರ್ತಾ ಇದ್ದಾನವನು. ಈಗ ಅವನು ಸುಮಂತ್ರ ಅಂತಂಬನು ಅವನು. ಆ ಸುಮಂತ್ರನ ಕರೆದು ಹೇಳ್ತಾನೆ ಸುಮಂತ್ರನಿಗೆ. ಎಲ್ಲರೂ ಹೋದ ಮೇಲೆ ಸುಮಂತ್ರ ರಾಜನಿಗೆ ಹೇಳ್ತಾನಂತೆ ಒಂದು ಮಾತು. ಏನಂತ ಹೇಳ್ತಿದ್ದಾನಂದರೆ, ಮಹಾರಾಜ ನಾನೊಂದು ಮಾತು ಹೇಳ್ತೀನಿ, ನೀನು ತಪ್ಪು ತಿಳ್ಕೊಬೇಡ. ಏನು ಹೇಳು? ಏನಿಲ್ಲ, ವಸಿಷ್ಠಾದಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರ, ಅವರೆಲ್ಲರೂ ಮಾಡೋಣ ಅಂತ ಹೇಳಿದ್ದಾರೆ. ಹೀಗೆ ಸರಿಯೂ ನದಿ ತೀರದಲ್ಲಿ ಆ ಜಾಗ ತುಂಬ ಚೆನ್ನಾಗಿದೆ, ಅಲ್ಲಿ ಯಜ್ಞ ಮಂಟಪವನ್ನು ಎಲ್ಲ ನಿರ್ಮಾಣ ಮಾಡೋಣ, ಎಲ್ಲ ವ್ಯವಸ್ಥೆ ಮಾಡೋಣ ಅಲ್ಲಿ. ಹಾಗಾಗಿ ನೀವು ಅಪ್ಪಣೆ ಕೊಟ್ಟರೆ ಮತ್ತೆ ಅದಕ್ಕೆಲ್ಲ ರೆಡಿ ಮಾಡಿಸ್ತೀವಿ, ಇಲ್ಲ ಅಂತಂಬೋದಿಲ್ಲ ಅಂಥೇಳಿ ಹೇಳಿದ ಮೇಲೆ ಎಲ್ಲ ಪುರೋಹಿತರು ವಿಷಯವನ್ನು ತಿಳ್ಕೊಳ್ತಾರೆ. ಅವ್ರವರು ಎದ್ದು ಹೋಗ್ಬಿಡ್ತಾರೆ. ಕಡೆಗೆ ಈ ಮಂತ್ರಿ ಮಾತ್ರ ಉಳ್ಕೊತಾನೆ. ಅವನು ಮಂತ್ರಿ ಬಂದು ಒಂದು ಮಾತು ಹೇಳ್ತಾನೆ, ದಶರಥ ಇನ್ನೊಂದು ಹೇಳ್ತಾನೆ, ಯಾವುದೇ ಯಜ್ಞಗಳು ಕಾರ್ಯಗಳು ದೈವ ಕಾರ್ಯಗಳು ಮಾಡೋದ್ನಾಗ ಕಾಮನೆಯಿಂದ ಮಾಡಬಾರ್ದು. ಕಾಮನೆ ಇಟ್ಕೊಂಡು ಮಾಡಿದ್ವಿ ಅಂತೇಳಂದರೆ ಯಜ್ಞ ಫಲ ಸಿಗೋದಿಲ್ಲ. ಆದರೂ ಸಹಿತಾಗಿ ಇದು ನಿರ್ವಹಣೆ ಇಲ್ಲ, ಮಕ್ಕಳು ಇಲ್ಲ ಎಂಬ ಉದ್ದೇಶಕ್ಕೆ ನಾನು ಮಾಡ್ತಾಯಿದ್ದೀನಿ. ಆ ಭಗವಂತನ ಇಚ್ಛಾ, ಹರಿಪ್ರೇರಣೆ ಇದು. ಹಾಗಾಗಿ ಇದನ್ನು ನಾವು ತಪ್ಪದ ಮಾಡೋಣ ಅಂಥೇಳಿ ಹೇಳಿದ ಮಾಡಿದ್ಮೇಲೆ ಎಲ್ಲರೂ ಹಾಗೆ ಆಗಲಿ ಅಂತ ಹೇಳಿ ಹೋದ್ಮೇಲೆ ಸುಮಂತ್ರ ರಾಜನಿಗೆ ಹೇಳ್ತಾನೆ, ಏಕಾಂತದಲ್ಲಿ ಮಾತಾಡ್ತಾ ಇದ್ದಾರೆ. ರಾಜ, ಅಶ್ವಮೇಧ ಯಾಗದಿಂದ ನಿನಗೆ ಮಕ್ಕಳು ಆಗ್ತಾರ ಅಂಥೇಳಿ ಋತ್ವಿಜರು ಮೊದಲೇ ಹೇಳಿದ್ರು, ನಾನು ಕೇಳಿಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ನಾನು ಅದಕ್ಕೆ ಆಶ್ಚರ್ಯ ಆಗ್ತದೆ, ಇದೇನಿದು ಅಂತ. ಹೌದು, ಇದು ಒಂದು ದೇವ ರಹಸ್ಯ, ಇದು ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಅದು ಇದ್ದಿದ್ದು. ಅದಕ್ಕಾಗಿ ಇಷ್ಟು ದಿನ ನಾನು ಹೇಳಿದ್ದಿಲ್ಲ. ಈಗ ಭಗವಂತನ ಪ್ರೇರಣೆಯಿಂದ ನಿನ್ನ ಮನಸ್ಸಿಗೆ ಬಂದದ ಕಡೆಯಿಂದ ಈಗ ನಾನು ಹೇಳ್ತಾ ಇದ್ದೀನಿ. ಇದು ಈ ಒಂದು ಮಾತುಕತೆ ಏನಿದೆ ಇದು ಆಗಲೇ ದೇವಲೋಕದಲ್ಲಿ ಅಲ್ಲೆಲ್ಲ ನಡೆದದೆ. ಅದೆಲ್ಲ ನಾನು ಕೆಲವು ಋಷಿಮುನಿಗಳು ಕೂಡ ಮಾತಾಡ್ಕೊಂಬೋದು ನಾನು ಕೇಳಿದ್ದೀನಿ. ಸನತ್ಕುಮಾರೋ ಭಗವಾನ್ ಪೂರ್ವಂ ಕಥಿತಂ ವಾನ್ಯವಧಾನ್ ಋಷೀಣಾಂ ಸಂನಿಧಿಂ ರಾಜಸ್ತವ ಪುತ್ರಾಗಮಂ ವೃತಿ. ಪೂಜ್ಯ ಸನತ್ಕುಮಾರರು ಬ್ರಹ್ಮದೇವರ ಮೊದಲು ಮಕ್ಕಳು ಇವರೆಲ್ಲರೂ. ಈ ಸನತ್ಕುಮಾರರ ಋಷಿಗಳಲ್ಲಿ ಮಾತಾಡುವಾಗ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಚರಿತ್ರೆಯನ್ನು ಕೂಡ ಅವರು ಹೇಳಿದರು. ಅವರು ಮುಂದೆ ಏನು ನಡೀತದೆ, ಹೇಗೆ ನಡೀತಾ ಇದೆ ಅಂತೆಂಬುದಕ್ಕೆ. ಅದಕ್ಕೆ ಹೇಳ್ತಾ ಬಂದತ್ನಾಗ ಆಗ ಕಶ್ಯಪರಿಗೆ ವಿಭಂಡಕ ಎಂಬ ಪುತ್ರ ಇದ್ದಾನ. ಅವನ ಮಗನು ಋಷ್ಯಶೃಂಗ ಅಂಥೇಳಿ. ಈ ಋಷ್ಯಶೃಂಗ ಅವ್ರ ತಂದೆ ಯಾವ ರೀತಿ ಬೆಳೆಸಿರ್ತಾನೋ ಅವನ್ನ ಅಂತಂದರೆ ಗಂಡಸರ ಸಂಪರ್ಕ ಬಿಟ್ಟರೆ ಬೇರೆ ಇನ್ಯಾರೂ ಅವ್ರಿಗೆ ಗೊತ್ತಿರೋದಿಲ್ಲ ಅವನಿಗೆ. ಆ ರೀತಿ ಬೆಳೆಸ್ತಾನತ. ಯಾಕಂತಂದರೆ ಈ ಹೆಣ್ಣು ಮಕ್ಕಳಿಂದ ಎಲ್ಲನೂ ನಾಶ ಆಗ್ತದ. ತಾವು ಮಾಡಿದ್ದಕ್ಕೆ ಬ್ರಹ್ಮಚರ್ಯ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲನೂ ನಾಶ ಆಗ್ತದೆ ಎಂಬ ಇದಕ್ಕೆ ಆ ಹೆಣ್ಣಿನ ಸಂಪರ್ಕನೇ ಆ ಋಷ್ಯಶೃಂಗರಿಗೆ ಗೊತ್ತಾಗಬಾರ್ದ ಮಾಡಿಸ್ತಾನತ. ತನ್ನ ಹತ್ರ ಇಟ್ಕೊಂಡಿರ್ತಾನೆ ಯಾವಾಗಲೂ. ಮಹಾಕೋಪಿಷ್ಠಿ ಆತ. ಹೀಗೆ ಬೆಳೆಸ್ತಾನೆ ಋಷ್ಯಶೃಂಗನನ್ನು. ಆ ಋಷ್ಯಶೃಂಗ ಅಂತಂದರೆ ಕೋಡು. ಈ ಜಿಂಕೆಗೆ ಯಾವ ರೀತಿ ತಲೆ ಮೇಲೆ ಇರ್ತದೋ ಅದೇ ರೀತಿ ಅವನಿಗೆ ಆ ಕೋಡು ಇದೆ. ಅದಕ್ಕಾಗಿ ಅವನು ಋಷ್ಯಶೃಂಗ ಅಂಥೇಳಿ ಹೆಸರು ಅವನಿಗೆ. ಹೀಗೆ ಆ ಕಾಲದಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಕ್ಕಂಥ ರಾಜ ಯಾರು ಅಂದರೆ ಲೋಮಪಾದ ಅಂಬತಕ್ಕಂಥ ಚಕ್ರವರ್ತಿ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ತಾನೆ. ಒಳ್ಳೆ ಸುಭಿಕ್ಷ ಕಾಲವಾಗೇ ಇರ್ತದೆ. ಧರ್ಮ ಪರಿಪಾಲನೆ ಮಾಡ್ತಾ ಇರ್ತಾನೆ. ಭಗವಂತ ಅಂತಂದರೆ ಅವನಿಗೆ ಕೂಡ ಭಕ್ತಿ ಜಾಸ್ತಿ. ಈ ರೀತಿಯ ಪರಿಪಾಲನೆ ಮಾಡ್ತಾಯಿದ್ರು ಸಹಿತಾಗಿ ಆ ದುರದೃಷ್ಟವಶಾತ್ ಏನಾಗ್ಬಿಡ್ತದೆ ಅಂದರೆ ಆ ರಾಜ್ಯದಲ್ಲಿ ಮಳೆಗಳೇ ಕರವಾಗಿಬಿಡ್ತದೆ.
ಮಳೆನೇ ಬರೋದಿಲ್ಲ. ಮಳೆನೇ ಬರದಾಗ ಹಾಗೆ ಅನಾವೃಷ್ಟಿ ಬರ್ತದಲ್ಲಿ. ಅನಾವೃಷ್ಟಿ ಬಂದು ಜನಗಳು ಹಾಹಾಕಾರ ಶುರುವಾಗಿಬಿಡ್ತದೆ. ಜೀವನ ಮಾಡೋದೇ ಕಷ್ಟ ಆಗಿಬಿಡ್ತದೆ. ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಈ ರೀತಿಯಾಗಿ ಪರಿಸ್ಥಿತಿ ಬಂದೊತ್ನಾಗ ರಾಜನಿಗೆ ಒಂದು ಚಿಂತೆ ಆಗ್ತದೆ. ನನ್ನ ಜನಗಳಿಗೋಸ್ಕರ ನಾನು ಏನು ಮಾಡಬೇಕೀಗ ಹಾಗಾದರೆ ಅಂಥೇಳಿ ತಮ್ಮ ಒಂದು ಗುರುಗಳನ್ನು ಪ್ರಶ್ನೆ ಮಾಡೋದತ್ನಾಗ ಅವರು ಹೇಳ್ತಾರೆ, ಋಷ್ಯಶೃಂಗ ಅಂಬತಕ್ಕಂಥವ್ರು ಇದ್ದಾನ ಋಷಿಗಳು, ಅವರು ಮಹಾ ತೇಜಸ್ಸು ಮತ್ತು ಅವರು ಒಳ್ಳೆ ತಪಸ್ವಿಗಳವರು, ಅವ್ರನ್ನ ನೀನು ಕರೆ ಕಳಿಸು, ನಿನ್ನ ರಾಜ್ಯ ಮತ್ತು ಸುಭಿಕ್ಷೆ ಆಗ್ತದೆ ಅಂಥೇಳಿ ಹೇಳಿದತ್ನಾಗ ಹಾಗೆ ಆಗಲಿ ಅಂತಾನೆ. ಹಾಗೆ ಆಗಲಿ ಅಂತ ಹೇಳಿ ಮಂತ್ರಿಗಳಿಗೆ ಆಜ್ಞೆ ಕೊಡ್ತಾನೆ, ಹೋಗಿ ನೀವು ಕರ್ಕೊಂಬರ್ರಿ. ಎಲ್ಲರೂ ಹೆದರ್ತಾರೆ, ನಾವು ಹೋಗೋದಿಲ್ಲ, ನೀನು ಹೋಗೋದಿಲ್ಲ. ಯಾಕಂದರೆ ಅವರಿಗೂ ಕೋಪ ಜಾಸ್ತಿ, ಅವರ ಅಪ್ಪನಿಗೂ ಕೋಪ ಜಾಸ್ತಿ ಆ ಋಷಿಗಳಿಗೆ. ಈ ಕಶ್ಯಪರಿಗೂ ಸಿಟ್ಟು ಜಾಸ್ತಿ, ಈತಗೂ ಋಷ್ಯಶೃಂಗನೂ ಕೂಡ ಸಿಟ್ಟು ಜಾಸ್ತಿ ಇರ್ತದೆ. ಈ ವಿಡಂಬಕನ ಮಗನೇ ಋಷ್ಯಶೃಂಗ, ಅಂದರೆ ಕಶ್ಯಪ ತಾತ ಆಗ್ತಾನೆ. ಅವರು ಎಲ್ಲರೂ ಮಾಡ್ತಾರೆ. ಆಮೇಲಿಂದ ಇದು ಹೇಗಾದರೆ ಈ ಒಂದು ಸಮಸ್ಯೆ ಬಗೆಹರಿಯೋದು ಹೇಗೆ ಅಂತ ದುಃಖ ಪಡ್ತಾನೆ. ತಾನು ಹೋಗ್ಲಿಕ್ಕೂ ಹೆದರುತ್ತಾನೆ. ಕಡೆಗೆ ಮಂತ್ರಿ ಒಂದು ಸಲಹೆ ಕೊಡ್ತಾನೆ, ಒಂದು ಕೆಲಸ ಮಾಡೋಣ, ವೇಶ್ಯಾಸ್ತ್ರೀಯರು ಏನಿದ್ದಾರೆ ಅವ್ರನ್ನ ಕಳಿಸ್ಕೊಡೋಣ, ಅವರಾದರೆ ಕರ್ಕೊಂಬರ್ತಾರ ಅಂತ ಹೇಳಿ ಆ ಋಷ್ಯಶೃಂಗಸ್ತು ಜಾಮಾತ ಪುತ್ರಾಸ್ತವ ವಿದಿತಾಶ್ಯತೆ ಸನತ್ ಕುಮಾರಕೃತಮೇತಾವತ್ ವ್ಯಾಕೃತಂ ಮಯಾಃ. ಈ ರೀತಿಯಾಗಿ ಹೇಳಿ ಕಳಿಸತ್ತಾಗ ಋಷ್ಯಶೃಂಗರ ತಕ್ಕ ಅವ್ರು ಹೋಗ್ತಾರೆ. ಅವರು ಮುನಿವೇಷಗಳು ಹಾಕ್ಕೊಂಡು ಹೋಗ್ತಾರೆ, ಹಾಗೆ ಹೋಗೋದಿಲ್ಲ ಅವರು. ಯಾಕಂತಂದರೆ ಆಶ್ರಮದಲ್ಲಿ ಸ್ತ್ರೀಯರು ಯಾರೂ ಓಡಾಡೋದಿಲ್ಲ, ಗೊತ್ತಾಗ್ಬಿಡ್ತದೆ ಅಂಥೇಳಿ ಹೋದತ್ನಾಗ ಈ ಋಷ್ಯಶೃಂಗ ಒಂದು ದಿನ ಅವರು ಇರ್ತಕ್ಕಂಥ ಆ ಪ್ರದೇಶದಲ್ಲಿ ಬರ್ತಾನವನು. ಬಂದು ನೋಡ್ತಾನೆ, ಯಾರೋ ಋಷಿ ಮುನಿಗಳು ಇದ್ದಾರೆ ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ, ಏನೋ ನಿಮ್ಮನ್ನೆಲ್ಲಿ ನೋಡಿದ್ದಿಲ್ಲ, ಇಷ್ಟು ದಿನ ನೀವು ಭಾಳ ಸಂತೋಷ ಬಂದಿದ್ದೀರಿ, ನಮ್ಮ ಆಶ್ರಮ ಹತ್ತಿರ ಇದೆ, ಬರ್ರಿ ನಿಮಗೆಲ್ಲ ಉಪಚಾರ ಮಾಡ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ಆ ಋಷಿಗಳು ಆಶ್ರಮದಲ್ಲಿ ಇರೋದಿಲ್ಲ. ಇವರು ಕರ್ಕೊಂಡು ಹೋಗಿ ಅವರಿಗೆಲ್ಲರಿಗೂ ತಿನ್ನಲಿಕ್ಕೆಲ್ಲ ಕೊಟ್ಟು ಮಾಡ್ತಾರೆ. ಇವರು ಕೂಡ ತಾವು ತೊಗೊಂಡಿರ್ತಕ್ಕಂಥ ಪದಾರ್ಥಗಳು ಏನಿದೆವಲ್ಲ, ಚಕ್ಲಿ ಕೋಡ್ಬೇಡಿ ಇಂಥವೆಲ್ಲ ತೊಗೊಂಡೋಗಿರ್ತಾರೆ, ಎಲ್ಲರೂ ಕೊಡ್ತಾರೆ. ಅವನಿಗೆ ಅವೆಲ್ಲ ಹೊಸವು ಪಾಪ. ಅವು ಆಶ್ರಮದಲ್ಲಿ ಯಾವತ್ತೂ ಮಾಡಿರೋದಿಲ್ಲ. ನೋಡ್ತಾರೆ, ನೋಡಿಬಿಟ್ಟು ಎಲ್ಲ ಅದನ್ನೆಲ್ಲ ಸ್ವೀಕಾರ ಮಾಡಿ ಆಮೇಲಿಂದ ನಾವಿನ್ನು ಅವರು ಇನ್ನು ಋಷಿಗಳು ಬಂದರೆ ಶಾಪ ಕೊಡ್ತಾರೆಂಬ ಭಯದಿಂದ ನಾವು ಹೋಗಿಬಿಡ್ತೀವಿ, ನಾವು ಬರ್ತೀವಿ, ನಮ್ಮ ಆಶ್ರಮ ಕೂಡ ಹತ್ತಿರ ಇದೆ, ದಯಮಾಡಿ ನೀವು ಬರಬೇಕು ಅಂಥೇಳಿ ಕೇಳ್ಕೊಂತಾರೆ. ಆಯಿತು ಬರ್ತೀನಿ ಅಂತಂತಾರೆ. ಮರುದಿವಸ ಋಷಿಗಳು ಇಲ್ಲದೊತ್ನಾಗ ಋಷ್ಯಶೃಂಗನ ಕರ್ಕೊಂಡು ಬಂದುಬಿಡ್ತಾರೆ ಅವರು. ಆ ಋಷ್ಯಶೃಂಗ ಯಾವಾಗ ಈ ರಾಜ್ಯದಲ್ಲಿ ಕಾಲು ಇಟ್ಟ ತತ್ಕ್ಷಣವಾಗಿ ಎಲ್ಲಿಂದ ಮೋಡಗಳು ಬಂದು ಮಳೆ ಆಗ್ತದೆ. ಮಳೆಯಾಗಿ ಮತ್ತು ಎಲ್ಲರಿಗೆ ಸಂತೋಷ ಆಗ್ತದೆ. ಮಳೆ ಆಯಿತು, ಸುಭಿಕ್ಷ ಕಾಲ ಮತ್ತು ಬಂತು ಅಂತ ಸಂತೋಷ ಆಗ್ತದೆ. ರಾಜನು ಮನೆಗೆ ಕರ್ಕೊಂಡು ಹೋಗ್ತಾನೆ, ಅರ್ಘ್ಯಪಾದ್ಯರು ಕೊಟ್ಟು ಅವರಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಯೋಚನೆ ಮಾಡ್ತಾನೆ, ಇಂಥ ಮನುಷ್ಯ ನನ್ನಲ್ಲಿ ಇದ್ದರೆ ಒಳ್ಳೆಯದು, ಇವಾಗ ಈ ಜನರ ಅಕಸ್ಮಾತ್ ವಾಪಸ್ಸು ಹೋದ್ನಂತಂದರೆ ಬಲವಂತದಿಂದ ನಾನೇ ಕರ್ಕೊಂಬಂದಿನಿ ಅಂತ ಅವರಿಗೆ ಸಿಟ್ಟು ಬಂದು ನನಗೆ ಶಾಪ ಸಿಗಬಹುದು ಅಂತ ಈ ಥರ ಯೋಚನೆ ಮಾಡಿ ತನ್ನ ಮಗಳು ಶಾಂತ ಅಂಥೇಳಿ ಆಕೆನ ಕೊಟ್ಟು ಮದುವೆ ಮಾಡಿ ಅಳಿಯನ ಮನೆಗೆ ಇಟ್ಕೊಂಡ್ಬಿಡ್ತಾನೆ. ಹತ್ತಲ್ಲಿ ಅಳಿಯನ್ನೇ ಮನೆ ಇಟ್ಕೊಂಡ್ಬಿಡ್ತಾರೆ. ಆಗ ಇಲ್ಲಿ ಹೇಳ್ತಿದ್ದಾರೆ, ಈ ಋಷ್ಯಶೃಂಗನ ಯಾಕೆ ಈ ಶಾಂತಾಳನ್ನು ಕೊಟ್ಟು ಮದುವೆ ಮಾಡಿ ಇಟ್ಕೊಂಡ್ಬಿಟ್ಟಾನ ರಾಜ. ಈ ಶಾಂತಾಳು ಬಂದ್ಬಿಟ್ಟು ಬೇರೆ ಯಾರಲ್ಲ, ನಿನ್ನ ಮಗಳೇ, ದಶರಥ ರಾಜನ ಮಗಳೇ. ಹಾಗಾಗಿ ಋಷ್ಯಶೃಂಗ ನಿನಗೆ ಅಳಿಯ ಆಗಬೇಕು, ನೀನು ಹೋಗಿ ನೀನು ಋಷ್ಯಶೃಂಗನ ನಿನ್ನ ರಾಜ್ಯಕ್ಕೆ ಕರ್ಕೊಂಬ ಅಂತೇಳಿ ಆ ಸುಮಂತ ಮಂತ್ರಿ ದಶರಥ ರಾಜನಿಗೆ ಹೇಳ್ತಿದ್ದಾರೆ. ಅವನ ಧೈರ್ಯದಲ್ಲಿ ಈ ಒಂದು ಯಜ್ಞ ನಡೆಸಿದರೆ ತುಂಬ ಫಲದಾಯಕವಾಗ್ತದೆ ನಿಮಗ ಅಂಥೇಳಿ ಹೇಳಿ ಕಳಿಸಿದಾಗ ದಶರಥ ಮಹಾರಾಜ ತುಂಬ ಸಂತೋಷಪಡ್ತಾನೆ. ಸಂತೋಷಪಟ್ಟು ಯಾಕಂತಂದರೆ ಈ ಶಾಂತಾಳು ಹುಟ್ಟಿದೊತ್ನಾಗ ಇವರಿಬ್ಬರು ತುಂಬ ಸ್ನೇಹಿತರಾಗಿರುವ ಅದಕ್ಕಾಗಿ ಏನು ಮಾಡ್ತಾನೆ ಅಂತಂದರೆ ಅವಳಿಗೆ ಮಕ್ಕಳಿಲ್ಲ ಅಂಥೇಳಿ ನಾನು ಸಾಕ್ಯಂತೀನಿ ಅಂತಂದರೆ ಈ ಶಾಂತನ ಅವಳಿಗೆ ಕೊಟ್ಬಿಟ್ಟಿರ್ತಾನೆ ಆತ.
ಆ ರಾಜ್ಯದಲ್ಲಿ ಅವಳು ಬೆಳೀತಾ ಇರ್ತಾಳೆ ಅವಳು. ಹೀಗೆ ಮತ್ತೆ ಹೋದತ್ನಾಗ ಆ ರಾಜ ತುಂಬ ಸಂತೋಷ ಪಡ್ತಾನೆ, ದಶರಥ ಮಹಾರಾಜ ಬಂದಿದ್ದಾನ ಅಂಥೇಳಿ. ಅಂಗನಾ ಮುನಿವೇಶಿತ ಅಂತೇಳಿ ಸಂಗ್ರಹ ರಾಮಾಯಣದಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನು ಈ ರೀತಿಯಾಗಿ ನಾರಿಯರೆಲ್ಲ ಮುನಿವೇಶಗಳಿಂದ ಹೋಗಿ ಋಷ್ಯಶೃಂಗನನ್ನು ಕರ್ಕೊಂಬಂದರು ಅಂಥೇಳಿ. ಇಪಾಶ್ರಮ ಪಾದಚೋತ್ನಾಕಂ ಸಮೀಪೆ ಶುಭದರ್ಶರಾಃ ಕರಿಷ್ಯೆ ಪುತ್ರಪೂಜ್ಯಂ ವೈ ಸರ್ವೇಷಾಂ ವಿಧಿಪೂರ್ವಕಂ. ದಶರಥ ಮಹಾರಾಜ ಈ ರೋಮಪಾದನ ರಾಜ್ಯಕ್ಕೆ ಬರ್ತಿದ್ದಾನ ಕರೀಲಿಕ್ಕಾಗಿ. ಈ ರೋಮಪಾದ ರಾಜ ದಶರಥನನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದಾನ. ತುಂಬ ಹಳೆಯ ಸ್ನೇಹಿತ ಬಂದಿದ್ದಾರ ಅಂತೇಳ್ಬಿಟ್ಟು ಎಲ್ಲ ಉಪಚಾರವನ್ನು ಮಾಡಿದ್ದಾರ. ಆಗ ದಶರಥ ರಾಜ ಹೇಳ್ತಾನೆ, ನನ್ನ ಮಗಳು ಶಾಂತಾದೇವಿ ಪತಿಯೊಂದಿಗೆ ಅಯೋಧ್ಯಕ್ಕೆ ನಿಮ್ಮ ಅಳಿಯನೊಂದಿಗೆ ಬರಲಿ. ತುಂಬ ದಿವಸ ಆಯ್ತು ನನ್ನ ಮಗಳನ್ನ ನೋಡಿ ನಾನು ಕೂಡ ಅಂಥೇಳಿ ಕೇಳ್ಕೊಂತಾನೆ. ಹೇಳ್ಕೊಂಡೊತ್ನಾಗ ಹಾಗೆ ಆಗಲಿ ಅಂತೇಳಿ ಅವನು ಒಪ್ತಾನೆ. ರೋಮಪಾದ ಒಪ್ಪಿ ಆ ಮುನಿಯನ್ನು ಕುರಿತು ಹೇಳ್ತಾರೆ, ಅಳಿಯನ್ನು ಕುರಿತು ಹೇಳ್ತಾರೆ, ಪತ್ನಿಯೊಂದಿಗೆ ನೀನು ಅಯೋಧ್ಯಕ್ಕೆ ಹೋಗಿ ಬಾ ಅಂತೇಳಿ ಶಾಂತಾಳಿಗೂ ಹೇಳ್ತಾಳೆ. ಆವಾಗ ಋಷ್ಯಶೃಂಗನು ಹಾಗೆ ಆಗಲಿ ಅಂತ ಒಪ್ಕೊಂತಾನೆ. ಒಂದೇ ಮಾತಿಗೆ ಒಪ್ಕೊಂತಾನೆ ದಶರಥ ಮಹಾರಾಜನ ರಾಜ್ಯಕ್ಕೆ ಹೋಗಲಿಕ್ಕಾಗಿ. ಅಂತ ಶಾಂತಾದೇವಿ ಪತಿಯೊಂದಿಗೆ ದಶರಥ ಮಹಾರಾಜನ ಜೊತೆಯಲ್ಲಿಯೇ ಹೊರಟಿದ್ದಾಳ ರಾಜ್ಯಕ್ಕೆ. ತದಹಂ ಇಷ್ಟಮಿಚ್ಛಾಮಿ ಶಾಸ್ತ್ರದೃಷ್ಟೇನ ಕರ್ಮಣಃ ಋಷಿಪುತ್ರ ಪ್ರಭಾವೇನ ಕಾಮಾಂದ್ರಾಪ್ತಾಮಿ ಚಾಪ್ಯಹಂ. ಕೇಳ್ಕೊಂತಾನೆ, ಪುತ್ರಕಾಮೇಷ್ಟಿ ಯಾಗವನ್ನು ಇದನ್ನು ಅಶ್ವಮೇಧ ಯಾಗವನ್ನು ಮಾಡಬೇಕು, ನನಗೆ ಮಕ್ಕಳಿಲ್ಲ, ಹಾಗಾಗಿ ಇದನ್ನು ಮಾಡಲಿಕ್ಕಾಗಿ ಕರೆಸ್ತಾ ಇದ್ದೀವಿ, ನಿಮ್ಮ ಆಧ್ವರ್ಯದಲ್ಲಿ ಅದು ನಡೆಸಿಕೊಡ್ಬೇಕು ಅಂಥೇಳಿ ದಶರಥ ಮಹಾರಾಜ ಬೇಡ್ಕೊಂಡಿದ್ನಾಗ ಆ ಋಷ್ಯಶೃಂಗ ಹಾಗೆ ಆಗಲಿ ಅಂತ ಒಪ್ಕೊಂಡು ಒಳ್ಳೆಯ ವಿಜೃಂಭಣೆಯಿಂದ ಮಾಡ್ತಾನೆ. ಹೇಳ್ತಾನೆ, ಇದನ್ನು ಈ ಅಶ್ವವನ್ನು ಇವತ್ತು ನಾವು ಬಿಡೋಣ, 1 ವರ್ಷದ ನಂತರ ಇದು ತಿರುಗಿ ಬಂದ ಮೇಲೆ ಮತ್ತೆ ಈ ಒಂದು ಯಾಗವನ್ನು ಮುಂದುವರ್ಸೋಣ ಅಂಥೇಳಿ. ಯಾಕಂದರೆ ಒಂದು ಮುಂಚಿತವಾಗಿ ಸಂಕಲ್ಪ ಮಾಡಿ ಅಶ್ವವನ್ನು ಬಿಟ್ಬಿಡ್ತಾರೆ. ಅದು ಇಡೀ 1 ವರ್ಷದ ದಿವಸ ಎಲ್ಲ ರಾಜ್ಯಗಳು ತಿರ್ಕೊಂಬರ್ತದೆ. ಅದರ ರಕ್ಷಣೆಗಾಗಿ ಈ ರಾಜರ ವಂಶಸ್ಥರು ಎಲ್ಲ ಹೋಗಿರ್ತಾರೆ ಅದರ ರಕ್ಷಣೆಗಾಗಿ. ಯಾರನ್ನು ಅದನ್ನು ಹಿಡಿದ್ರು ಅಂತಂದರೆ ಆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗಿ ಅದನ್ನು ಬಿಡಿಸ್ಕೊಂಡು ಬರ್ತಾ ಇರ್ತಾರೆ. ಯಾರು ಹಿಡಿಲಿಲ್ಲ ಅಂತಂದರೆ ಅವರೆಲ್ಲರೂ ಬಂದ್ಬಿಟ್ಟು ದಶರಥ ರಾಜ ಬಂದ್ಬಿಟ್ಟು ಚಕ್ರವರ್ತಿ ಅಂತ ಒಪ್ಪಿಕೊಂಡಾಗ ಇದು ಆಗಿನ ಒಂದು ವಿಷಯ. ಹೀಗಾಗಿ ಆ ಒಂದು ಅಶ್ವವನ್ನು ಬಿಡ್ತಾರೆ. ವಸಂತ ಕಾಲದಲ್ಲಿ ಮೊದಲನೇ ಸಾರ್ತಿಯಾಗಿ ಚೈತ್ರ ಮಾಸ ವಸಂತ ಕಾಲದಲ್ಲಿ ಬಿಡ್ತಾ ಇದ್ದಾರೆ ಅದನ್ನು. ಅದು ಹೊರಟಿದೆ, ಅದು ಎಲ್ಲ ತಿರುಗಿಕೊಂಡು 1 ವರ್ಷ ಆದ ಮೇಲೆ ಮತ್ತೆ ವಾಪಸ್ಸು ಇಲ್ಲಿಗೆ ತಲುಪಿದೆ ಅಂತ ಹೇಳ್ತಿದ್ದಾರೆ. ತದಹಂ ಇಷ್ಟಾಮಿಚ್ಛಾಮಿ ಶಾಸ್ತ್ರೋದೃಷ್ಟೇನ ಕರ್ಮಣಃ ಋಷಿಪುತ್ರ ಪ್ರಭಾವೇನ ಕಾನ್ಭ್ರಷ್ಟಾಮಿ ಚಾಪ್ಯಹಂ. ಯಾಗವನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳಿಂದ ಯಾವ ಲೋಪಗಳು ಬರದಲೇ ಮಾಡಿಸಿದ್ದಾರೆ. ವಿಭಾಂಡ ಮುನಿಯ ಪುತ್ರನಾಗಿರತಕ್ಕಂಥ ಈ ಋಷಶೃಂಗರು ಮಾಡಿಸಿದ್ದಾರೆ. ಅವರ ಪ್ರಭಾವದಿಂದ ಯಾಗ ತುಂಬ ಚೆನ್ನಾಗೇ ನಡೆದಿದೆ. ನಡೆದಾದಮೇಲೆ ಋಷಿಗಳನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ ರಾಜರು. ಅದಾದಮೇಲೆ 1 ವರ್ಷ ಪೂರ್ತಿ ಆಯಿತು. ಅಲ್ಲಿಗೆ 1 ವರ್ಷ ಪೂರ್ತಿ ಆದತ್ನಾಗ ವಸಿಷ್ಠರನ್ನು ಕುರಿತು ಹೇಳ್ತಾನೆ ದಶರಥ ಮಹಾರಾಜ. ಯಾಕಂದರೆ ಮಕ್ಕಳು ಬೇಕು ಅಂಥೇಳಿ ಅಶ್ವಮೇಧ ಯಾಗ ಮಾಡಿದರೆ ಮಕ್ಕಳಾಗೋದಿಲ್ಲ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕಾಗ್ತದೆ. ಅಶ್ವಮೇಧ ಯಾಗ ಯಾಕೆ ಮಾಡ್ತಿದ್ದಾರೆ, ಯಾಕೆ ಮಾಡಿದ ದಶರಥ ಮಹಾರಾಜ ಅಂತಂದರೆ ಪುತ್ರರಾಗಲಿಕ್ಕೆ ಏನಾರ ದೋಷಗಳು ಇದ್ದರೆ
ಅದರ ಪರಿಹಾರಕ್ಕಾಗಿ ಅದನ್ನು ಮಾಡ್ತಾನೆ. ಅದನ್ನು ಅಷ್ಟೇ ಆಗಲಿ, ಮಕ್ಕಳು ಆಗ್ತಾರ ಅಂಥೇಳಿಲ್ಲ. ಅದು ಆ ಪರಿಹಾರಕ್ಕಾಗಿ ಮಾಡಿದ್ದಾರೆ. ಅದು ಮುಗೀತು. ಅದು ಮುಗಿದು ಆದಮೇಲಿಂದ ಮತ್ತೆ ತಮ್ಮ ಕುಲಗುರುಗಳನ್ನು ವಸಿಷ್ಠರನ್ನು ಕುರಿತು ಮಾತಾಡ್ತಾ ಇದ್ದಾನೆ. ಭವಾನ್ ಸ್ನಿಗ್ನ ಸುಕೃನ್ಮಹ್ಕಂ ಗುರಶ್ಚ ಪರಮೋ ಮಹಾನ್ ಓಣೋ ಯೋ ಭವತಾ ಚೈವಂ ಭಾರೋ ಯಜ್ಞಸ್ಯ ಚೋದ್ಯತಾಃ. ಗುರುಗಳೇ, ತಾವು ನಮಗೆ ಬಂಧುಗಳು, ಪ್ರಿಯ ಬಂಧುಗಳು, ನೀವು ಪರಮ ಗುರುಗಳು, ನೀವು ನಮಗೆ ದೊಡ್ಡವರು. ಯಜ್ಞಾಶ್ವ ಹಿಂತಿರುಗಿ ಬಂದಿದೆ, ಇನ್ನು ಪ್ರಾರಂಭವಾಗಿ ಯಜ್ಞ ಎಲ್ಲ ಹೊಣೆಯನ್ನು ತಾವೇ ಹೊರಬೇಕು ಅಂತ ಹೇಳಿ ಮೊದಲೇ ಎಲ್ಲ ಒಪ್ಪಿಸಿ ಹೇಳಿರ್ತಾರೆ ಅವರು. ಹಾಗಾಗಿ ಇವರು ಮುಂದುವರಿಕೆ ಇಟ್ಕೊಂಡು ಆ ಒಂದು ಋಷ್ಯಶೃಂಗನ ಆಧ್ವರ್ಯದಲ್ಲಿ ಈ ಒಂದು ಯಾಗವನ್ನು ಮಾಡಿ ಸಂಪೂರ್ಣ ಮಾಡಿರ್ತಾರೆ. ಹೀಗೆ ಯಥಾ ಸರ್ವಂ ಸುವಿಹಿತಂ ನ ಕಿಂಚಿತ್ ತ್ವರೆ ಹಿಮತೆ ತದಾ ಭವಂತ ಕರುವಂತೋ ಪ್ರೀತಿ ಸ್ನಿಗ್ಧತೆ ಚೇತಸಃ. ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಲೋಪದೋಷಗಳಿಲ್ಲಂತೆ ಪ್ರೀತಿ ಸ್ನೇಹಪೂರ್ವಕವಾದ ಮನಸ್ಸಿನಿಂದ ನಡೆಸಿ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅನಂತರ ದಶರಥ ಋಷಿಶೃಂಗ ಮುಂದೆ ಹೇಳ್ಕೊಂತ, ಮುನಿರತ್ನ, ನನ್ನ ಕುಲ ಬೆಳೆಯುವಂತೆ ಆಶೀರ್ವಾದವನ್ನು ಮಾಡಿರಿ ಅಂತ ಕೇಳ್ತಾನೆ. ಯಜ್ಞ ಎಲ್ಲ ಆದಮೇಲಿಂದ ಅದಕ್ಕೆ ಆತನು ಹೇಳ್ತಿದ್ದಾನೆ, ಇದರಿಂದಲೇ ನಿನಗೆ ಕುಲ ಬೆಳೆಯೋದಿಲ್ಲಪ್ಪ, ಇದ್ರ ಜೊತೆಗೆ ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಕೂಡ ನೀನು ಮಾಡು ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಆತ ಒಪ್ಪಿದ್ದಾರೆ, ಅದಕ್ಕೆ ಹಾಗೆ ಆಗಲಿ ಅಂಥೇಳಿ. ಹೀಗೆ ಋಷ್ಯಶೃಂಗನ ದಶರಥರ ಪುತ್ರನಿಗಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಲು ಮುಂದಾಗಿ ಆತ ಎಲ್ಲನೂ ನಡೆಸಿಕೊಡ್ತಾ ಇದ್ದಾನೆ. ಅದಕ್ಕೂ ಕೂಡ ಆತ ನಾಳೆ ಹೇಳೋಣ ಅಂತ ಅನ್ಕೊಂಡೆ. ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಪುತ್ರಕಾಮೇಷ್ಟಿಗೆ ಆಗಕ್ಕೆ. ವಿದ್ಯುಕ್ತವಾಗಿ ಏನೇನು ಮಾಡಬೇಕು ಯಜ್ಞಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ದೇವತೆಗಳು ಸ್ವಯಂ ಅಲ್ಲಿಗೆ ಬಂದು ನಿಂತಾರಂತ. ಆ ಯಜ್ಞದ ಆಹುತಿಗಳನ್ನು ಸ್ವೀಕಾರ ಮಾಡಲಿಕ್ಕಾಗಿ ಅವರು ಬಂದಿದ್ದಾರೆ, ಪ್ರತ್ಯಕ್ಷವಾಗಿ ಬಂದಿದ್ದಾರೆ ಅವರು. ಇಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡೋದಕ್ಕೆ ಭಗವಂತನ ಪ್ರೇರಣೆ ಯಾಕೆ ಇಲ್ಲಿ ಆಯಿತು ಅಂತಂದರೆ, ಆ ಕಡೆಗೆ ರಾವಣ ಕುಂಭಕರ್ಣರು ಹುಟ್ಟಿ ಅವರು ತುಂಬ ದಾಂಧಲೆ ಹೊಡಿತಾ ಇದ್ದಾರೆ. ಸಜ್ಜನರಿಗೆ ಯಾರಿಗೂ ಅವರಿಗೆ ಸರಿಯಾದ ತಮ್ಮ ತಮ್ಮ ಕೆಲಸಗಳು ಮಾಡಿಕೊಳ್ಳಲಿಕ್ಕೆ ಬಿಡ್ತಾ ಇಲ್ಲ. ಅವರು ಕಂಡ ಹೆಣ್ಣುಮಕ್ಕಳನ್ನೆಲ್ಲ ಅಪಹಾರ ಮಾಡ್ತಾ ಇದ್ದಾನೆ ಅವನು, ರಾವಣಾಸುರ. ಅವನು ಯಾರ್ಯಾರು ಚೆಂದಾಗಿ ಇದ್ದಾರೋ ಅವರೆಲ್ಲ ತನ್ನ ರಾಜ್ಯದಲ್ಲಿ ಇರಬೇಕು ಎಂಬುದೇ ಅವನ ಆಸೆ. ಹೀಗಾಗಿ ಯಕ್ಷ, ಗಂಧರ್ವ, ನಾಗ, ಕಿನ್ನರ, ಕಿಂಪುರುಷರು ಯಾರ್ಯಾರಿದ್ದಾರೋ ಅವರವರು ಇರ್ತಕ್ಕಂಥ ಹೆಣ್ಣುಮಕ್ಕಳೆಲ್ಲ ಕರ್ಕೊಂಡೋಗಿ ಅಲ್ಲಿ ಬಂದಿಯಾಗಿ ತನ್ನ ರಾಜ್ಯದಲ್ಲಿ ಇಟ್ಕೊತಾ ಇದ್ದಾನೆ. ಮತ್ತು ಯಾವ ದೇವತಾ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಜನಗಳು ಹೆದರ್ತಾ ಇದ್ದಾರೆ ಜೀವನಕ್ಕಾಗಿ. ಹೀಗೆ ಈ ಪರಿಸ್ಥಿತಿ ಒಂದು ಸೃಷ್ಟಿಯಾಗಿದೆ ಈಗಿಲ್ಲಿ. ಆ ಸೃಷ್ಟಿಯಾದತ್ನಾಗ ಎಲ್ಲ ದೇವತೆಗಳು ಇವನು ಕಾಟ ತಟ್ಟಿಗಳಾರ್ದ ಹೆದರಿ ದೇವ್ರ ಹತ್ರಕ್ಕೆ ಹೋಗಿ ಬ್ರಹ್ಮದೇವರಲ್ಲಿ ಹೋಗಿ ಅಲ್ಲಿ ಆತನನ್ನು ಶರಣು ಬೇಡ್ತಾ ಇದ್ದಾರೆ. ಸ್ವಾಮಿ ಪೂಜ್ಯರೇ, ಮತ್ತು ನೀವು ನೋಡಿದರೆ ಯಾರೇ ತಪಸ್ಸು ಮಾಡಲಿ ಹೋಗಿ ಕೊಟ್ಕೊಂಡ್ಬಿಡ್ತೀರ ವರ, ಅದು ನಮಗೆ ಮೂಲ ಆಗ್ತಾಯಿದೆ. ನಮಗೆ ಜೀವನ ಮಾಡೋದೇ ಕಷ್ಟ ಆಗ್ತಾಯಿದೆ. ಸಿಂಹಾಸನದ ಮೇಲೆ ಕೂಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಇಂದ್ರ ಯಾವ ಟೈಮ್ನಲ್ಲಿ ಏನು ಬರ್ತಾನೆ ನಮ್ಗೆ ಭಯ ಆಗ್ತಾಯಿದೆ ನನಗೆ. ಹೀಗಾಗಿ ಇದಕ್ಕೆ ಈ ರಾವಣ ಎಂಬತಕ್ಕಂಥ ಈ ರಾಕ್ಷಸ ನಿಮ್ಮ ವರಬಲದಿಂದ ತುಂಬ ಪ್ರಬಲವಾಗಿ ಇದ್ದಾನವನು. ಈ ರಾಕ್ಷಸನ ಕೃತ್ಯಗಳು ಅಮಾನುಷವಾಗಿದೆ. ಇದರಿಂದ ನಮಗೆ ರಕ್ಷಣೆ ಸಿಗೋದಾದರೂ ಹೇಗೆ? ದಯಮಾಡಿ ಇದಕ್ಕೆ ಏನಾರು ಒಂದು ಉಪಾಯವನ್ನು ಮಾಡಿಕೊಡ್ರಿ ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾರ,
ಅವನು ಗಂಧರ್ವ ಯಕ್ಷ ದೇವ ದಾನವ ರಾಕ್ಷಸರು ಯಾರಿಂದಲೂ ಸಾಯಬಾರ್ದು ಅಂತ ಹೊರ ಪಡೆದಿದ್ದಾರಪ್ಪ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಬಲದರ್ಪಿತನಾಗಿ ಅವನು ಮನುಷ್ಯರಿಂದ ಸಾಯಬಾರದು ಎಂಬ ವರವನ್ನು ಕೇಳಲಿಲ್ಲ ಅವನು ರಾವಣಾಸುರ. ಇವರು ಮನುಷ್ಯ ಅಲ್ಪಾಯುಷ್ನವನು, ಮೇಲೆ ಅಲ್ಪ ಬಲ ಇರತಕ್ಕಂಥ ವ್ಯಕ್ತಿ, ಇವನು ನನ್ನೇನು ಮಾಡ್ತಾನೆ ಇವನು ಎಂಬ ಒಂದು ಗರ್ವ ಅವನಿಗೆ. ಹಾಗಾಗಿ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಇಂಥ ಆಯ್ದ ಅಂಥ ಆಯ್ದ ಎಲ್ಲ ಕೇಳ್ಕೊಂಡು ನಾನು ಸಾವು ಬರಬಾರ್ದು ಅಂಥೇಳಿ ವರ ಕೊಟ್ಟಿದ್ದೀನಿ ನಿಜ. ಆದರೆ ಮನುಷ್ಯರಿಂದನೇ ಅವನಿಗೆ ಸಾವಿರೋದು. ಭಗವಂತ ಇಷ್ಟರೊಳಗೆ ರಾಮನಾಗಿ ಬರ್ತಾ ಇದ್ದಾನೆ ಭೂಲೋಕದಲ್ಲಿ, ಯೋಚನೆ ಮಾಡಬೇಡ್ರಿ, ಅವರಿಂದನೇ ರಾವಣಾಸುರ ಸಂಹಾರ ಆಗ್ತದ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಏತಸ್ಮಿನ್ ಮಂತ್ರೆ ವಿಷ್ಣು ರೂಪಾಯತೋ ಮಹಾದ್ಯುತಿ ಶಂಖಚಕ್ರದ ಪಾಣಿಂ ಪೀತವಾಸ ಜಗತ್ಪತೆ. ಹೀಗೆ ಶಂಖಚಕ್ರ ಗದಾಪಾಣಿ ಪೀತಾಂಬರಧಾರಿಯಾಗಿ ಜಗತ್ಪತಿಯಾದ ವಿಷ್ಣುವು ಆ ಸಮಯಕ್ಕೆ ಬರ್ತಾನೆ ಅಲ್ಲಿಗೆ, ಬ್ರಹ್ಮಲೋಕಕ್ಕೆ ಬರ್ತಾರೆ. ಇವರೆಲ್ಲ ಹೋಗಿ ಕೇಳಿಕೊಂತ ಇರ್ತಾರೆ. ಅದೇ ಸಮಯಕ್ಕೆ ಆತನೂ ಬರ್ತಾನೆ ಅಲ್ಲಿಗೆ. ಆತನೇ ಬಂದ ಮೇಲೆ ದೇವತೆಗಳು ಡೈರೆಕ್ಟಾಗಿ ಆತನನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಭೋ, ಧರ್ಮಜ್ಞನಾದ ಅಯೋಧ್ಯಾಧಿಪತಿ ದಶರಥರಾಜನಿಗೆ ಶ್ರೀದೇವಿ ಕೀರ್ತಿದೇವಿ ಈ ರೀತಿಯಾಗಿರ್ತಕ್ಕಂಥ 3 ರಾಣಿಯರು ಇದ್ದಾರಪ್ಪ. ನೀನು 4 ಮಂದಿ ಪುತ್ರರೊಂದಿಗೆ ಅವರಲ್ಲಿ ನೀನು ಅವತಾರವನ್ನು ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾವಣನ ಸಂಹಾರ ಮಾಡು, ನಮ್ಮನ್ನೆಲ್ಲ ಉದ್ಧಾರ ಮಾಡು ಅಂತ ಕೇಳಿಕೊಂಡೊತ್ನಾಗ ಅಭಯ ಕೊಡ್ತಾ ಇದ್ದಾರೆ ಭಗವಂತ. ಹಾಗೆ ಆಗಲಿ ಅಂಥೇಳಿ ನಿಮ್ಮ ಹಿತಕ್ಕಾಗಿ ನಾನು ಆ ದುರಾತ್ಮದ ರಾವಣನ ಯುದ್ಧದಲ್ಲಿ ಪುತ್ರ ಪೌತ್ರ ಅಮಾತ್ಯ ಸಹಿತವಾಗಿ ಎಲ್ಲರನ್ನೂ ಸಂಹಾರ ಮಾಡ್ತೀನಿ. ನಾನು ಸಂಹಾರ ಮಾಡಿ 11,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನವನ್ನು ಮಾಡ್ತೀರಿ, ಯೋಚನೆ ಮಾಡಬೇಡ್ರಿ ಅಂಥೇಳಿ ಅವರಿಗೆ ಅಭಯವನ್ನು ಕೊಟ್ಟಿದ್ದಾನೆ ಭಗವಂತ. ಹೀಗೆ ತತಃ ಪದ್ಮಪಾಲಾಕ್ಷ ಕೃತ್ವಾತ್ಮಾನಾಂ ಚತುರ್ವಿಧಂ ಪಿತರಂ ರೋಚಯಾಮಾಸ ತದಾ ದಶರಥಂ ನೃಪನ್. ಕಮಲಾಕ್ಷನಾದ ವಿಷ್ಣು ತಾನೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪಗಳಿಂದ ಆ ದಶರಥ ಮಹಾರಾಜನನ್ನು ತಂದೆಯಾಗಿ ಪಡೆದುಕೊಳ್ಳಲು ಮನಸ್ಸು ಮಾಡಿ ಎಲ್ಲರಿಗೂ ಮಾತು ಕೊಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತಾ, ನಾಳೆಯ ದಿವಸ ಭಗವಂತ ರಾಮಚಂದ್ರನ ಪ್ರಾದುರ್ಭಾವ ಆಗ್ತದೆ. ಹಾಗೆಯೇ ವಿಶೇಷವಾಗಿ ರಾಮಚಂದ್ರನ ಜಾತಕ ಯಾವ ರೀತಿ ಇದೆ, ಆತ ಯಾಕೆ ಅಷ್ಟು ಒಂದು ಮಹಾನುಭಾವ ಆದ, ಆ ಜಾತಕದ ವಿಶೇಷ ಏನು ಅಂತೆಂಬುದನ್ನು ಸ್ವಲ್ಪ ವಿಚಾರ ಮಾಡೋಣ ನಾಳೆ ದಿವಸ. ಸ್ವಸ್ತಿ ಪ್ರಜಾಪತಿ ಪಾಲಯಂಚ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಃ ಗೋ ಬ್ರಾಹ್ಮಣೇಭ್ಯಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷಂತ ಪ್ರತಿದಿನ ಪೃಥ್ವೀ ಸಸ್ಯಾಲಂ ದೇಶೇ ವಂಶೋಪರತ ಬ್ರಾಹ್ಮಣ ಲಾಭಸ್ತೇಷಾಂ ಪರವೇಷಾಂ ಇಂದ್ರವಸ್ಯಾಮ ಹೃದಯಾ ಪ್ರತಿಷ್ಠತೆ. ಮಂಗಳಂ ಕೋದರೇಂದ್ರ ಮಹಾನೀಯಾಯ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮತ್ಸೂದಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಕೃಷ್ಣಾಯ ನಮಃ, ವಾಸುದೇವಾಯ ನಮಃ, ಕೃಷ್ಣಾಯ ನಮಃ, ಸತ್ಯಾಯ ನಮಃ, ಪುರುಷೋತ್ತಮಾಯ ನಮಃ, ನಮಃ ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ, ಕೃಷ್ಣಾಯ ಶ್ರೀಕೃಷ್ಣಾಯ. ವಂದೇ ವಂದಂ ಸದಾನಂದಂ ವಾಸುದೇವಂ ವಿಗ್ರಹಮಾದೇಶ ವರದೇಶ ವರಪ್ರದಂ ಸತ್ಯಂಚನ ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀನಿವಾಸ ಕೃಷ್ಣಾರ್ಪಣ. ಕದಳಿ ನೈವೇದ್ಯಂ ಸಮರ್ಪಯ ಭದ್ರತೆ ಹಿರಣ್ಯವರ್ಣ ಮಹಾಲಕ್ಷ್ಮೀ. ಜಯ ರಾಘವೇಂದ್ರ ರಾಘವೇಂದ್ರ ಗುರುವಂತ ಮುಖ್ಯ ಪ್ರಾಂತ.
ಗೋವಿಂದ ಅಕ್ಷಯಂ ಕರ್ಮ ಯಸ್ಮಿನ್ಮರೆ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಚಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಮಂತ್ರ ಏನು ಭಕ್ತಿ ಶ್ರೀಮದ್ ವಾಲ್ಮೀಕಿ ವಿರಚಿತ ರಾಮಾಯಣ ಬಾಲಕಾಂಡ ಪ್ರವಚನ ಸಂಪೂರ್ಣ ಶ್ರೀಕೃಷ್ಣಾರ್ಪಣ ಕಾಯೇನ ವಾಚಾ ಕರೋ ಸ್ವರಮಂತ ತಂತ್ರ ಲೋಕದೋಷಾನಂತರ ಗೋವಿಂದ ನಾಮಕರ್ತ ಹರೇ ತತ್ಪೂಜಾ ಕರ್ಮದ ತದಾಪಿ ತತ್ವಹಾದಿ ಸರ್ವ